ನೋಡಿ, ಇವತ್ತು ತೋರಿಸಿ ಅಲ್ಲ ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಗಲಾಟೆ ಮಾಡಿದ್ದೇವಾ, ಯಾವ ರೀತಿ ಕೊಂಡೋದ್ರು, ಇದನ್ನೊಂದು ತೋರಿಸಿ ಸಮಾಜಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರನ್ನು ಇವರು ಹತ್ತಿತ್ತೆ ಅನ್ನೋದನ್ನು ತೋರಿಸಿ ಅಲ್ಲ, ಅದನ್ನು ಮಾಡಿ. ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ. ಇನ್ನು ನಮ್ಮನ್ನು ಆ ರೀತಿ ಮಾಡಬೇಡಿ. ನಾಳೆ ನಮ್ಮದು ನೀವು ಒಂದು ಸಂವಿಧಾನದ ಅಂಗ, ನೀವು ಅದನ್ನು ತೋರಿಸಿದ್ರೆ ನಾವೇನು ಹೇಳಿದ್ದೇವೆ ತಮಗೆ ನಿರಾಕರಿಸಿದ್ದೇವೆ, ಮಾಡಬಾರ್ದು ಅಂತ ಹೇಳಿದ್ದೇವೆ, ಮಾಡಬಾರ್ದು ಅಂತ ಹೇಳಿದೀವಲ್ಲ. ನಮಗೆ ನಾವು ಗಡಿಪಾರ ವಿಚಾರವಾಗಿ ಸಾಧ್ಯವಾದರೆ ಅದಕ್ಕೆ ಮನವಿ ಕೊಟ್ಟಾಗಿ ಪ್ರತಿಭಟನೆಯನ್ನು ಮಾಡುವಂತಿಲ್ಲ ಅಂತ ಹೇಳಿ ನಿರಾಕರಿಸಿದ್ದೀವಲ್ಲ. ನಿರಾಕರಿಸಿದ್ರು ಈಗ ನಾವು ಕೂಡ ಅಸತ್ಯ ಆಗಿದ್ದರೆ ನಾನು ಕೇಸ್ ಮಾಡ್ತೇನೆ ತಮ್ಮ ಮೇಲೆ. ಗೊತ್ತಾಯ್ತಾ? ಈಗ ಹೇಳಬೇಕಾಗಿಲ್ಲ. ಎಲ್ಲರೂ ನಡೀಬೇಕು. ಯಾವುದೇ ಪರ್ಮಿಷನ್ ಇಲ್ಲ ಸೇರ್ಲಿಕ್ಕೆ. ತಹಶೀಲ್ದಾರ್ ಇರಲಿಲ್ಲ. ನಾವು ಅಲ್ಲಿ ಕೂತಾಗ ನಾನು ನಿಮ್ಮ ಮುಂದೆ ಮಾಧ್ಯಮದವರ ಮುಂದೆ ಕರೆ ಮಾಡಿದೆ. ಅವರು ಔಟ್ ಆಫ್ ಸ್ಟೇಷನ್ ಅಂತೆ, ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಳ್ಳಿಲ್ಲ ಅಂತೆ. ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗೋದಿಲ್ಲ. ಸಾರ್ವಜನಿಕ ಒಂದು ಅಧಿಕಾರಿಗಳವರು ನಮಗೆ ಏನಾದರೂ ಅವ್ರ ಹತ್ರ ಮಾತಾಡಲಿಕ್ಕಿದ್ರೆ, ಡಿಸ್ಕಷನ್ ಮಾಡಲಿಕ್ಕಿದ್ರೆ ಆದರೆ ನಾನು ಸಹ ಎಲ್ಲ ಕಡೆ ಅಂತ ಅಪಾಯಿಂಟ್ಮೆಂಟ್ ತೊಗೊಳ್ತಿದ್ದೆ. ಆದರೆ ಇವತ್ತು ಮನವಿ ಕೊಡುವಂಥ ತಹಶೀಲ್ದಾರಿಗೂ ಸಹ ಗೊತ್ತಿರಬೇಕು. ಗೊತ್ತಿಲ್ಲ ನನಗೆ, ಈಗ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ. ಯಾವ ಕಾರ್ಯನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ. ಆದರೆ ನಮಗೆ ಸಹ ಅಸಿಸ್ಟೆಂಟ್, ಈಗ ಇವತ್ತು ತಹಶೀಲ್ದಾರ್ ಇರೋದಿದ್ರೆ ಉಪ ತಹಶೀಲ್ದಾರು ಇರಬೇಕಿತ್ತು. ಅಲ್ಲಿ ಉಪ ತಹಶೀಲ್ದಾರು ಇಲ್ಲ, ಕ್ಯಾಬಿನೆಲ್ಲ ಲಾಕ್ ಉಂಟು, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಹಾಗೆ ಟಪ್ಪಲಲ್ಲಿ ಕೊಡಲಿಕ್ಕೆ ಹೇಳಿದ್ದಾರೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ. ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂಥ ರೈಟ್ಸ್ ಉಂಟು ಅಧಿಕಾರಿಗಳಿಗೆ. ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ, ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತ ಆ ದಾಖಲೆಯನ್ನು ನಾನು ತೆಗಿತೇನೆ RTಯಲ್ಲಿ. ಇವತ್ತು ತಹಶೀಲ್ದಾರು ಎಲ್ಲಿದ್ದಾರೆ ಅಂತ. ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ. ಆದರೆ ನನಗೆ ಭಾರಿ ನೋವು ಅನ್ನಿಸ್ತದೆ. ನಾವೊಂದು 3 ಜನ ಒಳಗೆ ಹೋಗಲಿಕ್ಕೆ, ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ನಾವೇನಾದರೂ ಅಲ್ಲಿ ಹಲ್ಲೆಗೆ ಹೊರಟಿದ್ದೇವೆ, ಆ ರೀತಿ ಪೊಲೀಸರು ದಂಡು ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ. ನಾನು ಸ್ಟೇಷನ್ಗೆ ಹೋಗುವಾಗ, ಮೇಡಮ್ ನಮಗೆ ಇಲ್ಲಿ ತುಂಬ ಕೇಸುಗಳು, ಟೈಮ್ ಇರುವುದಿಲ್ಲ. ನಾವೊಂದು ಕೇಸ್ ಕೊಡ್ಲಿಕ್ಕೆ ಹೋಗುವಾಗ 2-3 ತಿಂಗಳು ತಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ನವರು, ಯಾಕೆಂದರೆ ನಮಗೆ ತುಂಬ ಕೇಸುಗಳು ಬರ್ತವೆ ಅಂತ. ಆದರೆ ಇವತ್ತು ಎಲ್ಲ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ಇಲ್ಲಿ ಬಂದು ನಿಂತಿದ್ದಾರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಇದು ಈ ಪೊಲೀಸ್ ಠಾಣೆ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ, ಇನ್ಸ್ಪೆಕ್ಟರ್ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುವುದಲ್ಲ. ಈ ಇನ್ಸ್ಪೆಕ್ಟರ್ಗೆ ಏನು ತೊಂದರೆ ನಮ್ಮಿಂದ? ಈಗ ನೋಡಿ, ನಾವು ಖಾಲಿ ಒಂದು ಇದಕ್ಕೆ ಮನವಿ ಕೊಡಲಿಕ್ಕೆ ಶಾಂತಯುತವಾಗಿ 10ವರೆಗೆ ನಮಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು 1/4 ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು. ಅವರು ಸಹ ಡ್ಯೂಟಿಗೆ ಹೋಗ್ಬೋದಿತ್ತು. ಇಲ್ಲಿ ಸುಮ್ಮನೆ ಕೂತ್ಕೊಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಈಗ ನಾವು ಒಳಗೆ ಹೋಗಿ ಏನು ಮಾಡಿದ್ದೇವೆ, ಏನು ಮಾತಾಡಿದ್ದೇವೆ? ತಹಶೀಲ್ದಾರ್ ಹತ್ರ ನಾನು ಫೋನ್ ಮಾಡಿ ಹೇಳಿದ್ದು, ಇದು ನಂದು ತಪ್ಪು, ಆಗಲಿ ನಾನು ಮಾಡಬೇಕಿತ್ತು. ಯಾಕೆಂದರೆ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ಎಣಿಸಿದೆ. ಆದರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ. ಅವ್ರದ್ದು ಸಹ ನಾನು ಈ ಮೊದಲೇ ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಹೇಳ್ತಿದ್ದಾರೆ, ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ. ನಾನು ಇವರು ಒಬ್ಬರೇ ಬರೆದೆ, ನನಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ, ಅಥವಾ ಇವರು ಇನ್ಫ್ಲುಯೆನ್ಸ್ ಬೇಕಾ? ನನಗೆ ಅವಶ್ಯಕತೆ ಇಲ್ಲ. ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ, ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸ್ಕೊಳ್ಬೇಕು. ಒಂದು ಸಾರ್ವಜನಿಕ ಅಧಿಕಾರಿಯಾದವರು, ಅವರಿಗೆ ಅದು ಗೌರವ ಇಲ್ವಾ ಉಂಟಂತ ನನಗೆ ಗೊತ್ತಿಲ್ಲ. ಅವರ ವರ್ತನೆ ನೋಡುವಾಗ ನನಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ. ಅವರಿಗೆ ಇದರಿಂದ ಏನು ಮಾಡಲಿಕ್ಕೆಲ್ಲ. ಅವರ ಹತ್ರ ನಾವು ರಿಕ್ವೆಸ್ಟ್ ಹೇಳುವುದಲ್ಲ, ನೀವು ಸುಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ರೆ, ನೀವು ಅದನ್ನು ಹಿಂದೆ ತೆಗೀರಿ ಅಂತ ಅವರ ಹತ್ರ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದಲ್ಲ. ಅವರು ಕೇವಲ ಮಧ್ಯವರ್ತಿಯಾಗಿ ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು, ಒಂದು ತಹಶೀಲ್ದಾರ್ ಆದವರು, ಒಂದು CMಗೆ ಮುಟ್ಟಿಸ್ಲಿಕ್ಕೆ ಅವರ ಕೆಲಸ, ಅವರದ್ದು ಪೋಸ್ಟ್ಮನ್ ಕೆಲಸ ಮಾಡೋದು ನಿಜವಾಗಿ, ಬೇರೆ ಏನಿಲ್ಲ ಅವರಿಗೆ ಇವತ್ತು. ಅದಕ್ಕೂ ಒಂದು ಇಷ್ಟೆಲ್ಲ ಡೊಂಗಿ ಗಲಾಟೆಗಳನ್ನು ಎಬ್ಬಿಸುವ ಹಾಗೆ ಮಾಡಿಕೊಂಡು ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ಬಂದು ನಿಂತು ನಮ್ಮನ್ನು, ನನಗೆ ಗೊತ್ತಿಲ್ಲ, ನಾವು ನಿನ್ನೆ ಹೋರಾಟಗಾರರು ಪಾಪ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆ ಕೇಳಲಿಕ್ಕೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ. ಇದು ರಕ್ಷಣೆಯ ನಮ್ಮನ್ನು ಅಥವಾ ಏನು ಮಾಡಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ. ಇವತ್ತು ಯಾರಿಗೆ ರಕ್ಷಣೆ ಕೊಡಲಿಕ್ಕೆ? ನಮ್ಮಿಂದ ಏನು ನೋಡಿ, ಇಬ್ಬರೇ ಎಲ್ಲ ಸೈಲೆಂಟ್ ಆಗಿ ಕೂತಿದ್ದಾರೆ. ಯಾರಾದ್ರೂ ಬೊಬ್ಬೆ ಹೊಡೆದ್ರ? ಈ ಪೊಲೀಸ್ ಬೆಳ್ತಂಗಡಿಯವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾವು ಹೋರಾಟ ಮಾಡಿದ್ದು ಸೌಜನ್ಯನ ಹೋರಾಟ 2023
93ರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿದೆ? ಎಲ್ಲಿಯಾದರೂ ಒಂದು ದೊಂಬಿ ಗಲಾಟೆಗಳಾಗಲಿ, ಪೊಲೀಸ್ನವರಿಗೆ ದುರ್ವರ್ತನೆ ಆಗಲಿ ಎಲ್ಲಿಯಾದರೂ ನಾವು ತೋರಿಸಿದ್ದೇವಾ? ನಮ್ಮ ಹೋರಾಟ ಅಂತದಲ್ಲ, ಸೌಜನ್ಯನಿಗೆ ನ್ಯಾಯ ಕೇಳೋ ಹೋರಾಟ. ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮಗೆ ಬಿಟ್ಟದ್ದು. ನಮಗೀಗ ನೋಡುವಾಗ ಬೇಸರ ಆಗ್ತದೆ, ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ಗಳಾಗಿ ನೋಡ್ತಾ ಇದ್ದೀರಿ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು? ಹಕ್ಕುಂಟಲ್ಲ ನಮಗೆ, ಪ್ರಜೆಗಳಿಂದ ಸರ್ಕಾರ, ಬೇರೆ ಯಾರಿಂದಿಲ್ಲ, ನಮ್ಮಿಂದ ಸರ್ಕಾರ. ಹಾಗಾಗಿ ನಮಗೆ ಮಾತಾಡುವ, ಮನವಿ ಕೊಡೋ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೌಜನ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂದ ಹೋರಾಟ ಅಲ್ಲ. ಮಹೇಶಣ್ಣನ ನೇತೃತ್ವದಲ್ಲಿ ಈ ಹೋರಾಟ ಆಗ್ತಾ ಇತ್ತು. ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡೋಗ್ತಾರೆ. ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ಇವತ್ತೊಂದು ಕನಿಷ್ಠ ಒಂದು ಮನವಿ ಕೊಡಲಿಕ್ಕೆ ಬರುವುದಾಗಿ ಇಷ್ಟು ಡೊಂಬರಾಟ ಆಡೋದಾದ್ರೆ ನಮಗೆ ನೋವು ಅನ್ನಿಸ್ತಾ ಉಂಟು. ಬೇರೆ ಕೇಸಿಗೆ ಬಂದರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ? ಇವತ್ತೀಗ ಬರ್ತೇನೆ ನಾನು, ಕುಸುಮಕ್ಕನ ಕೇಸನ್ನು ಇವತ್ತು ಮಾಡದಿದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇವೆ ನಾವು. ಏನಾದರೂ ಪ್ರಶ್ನೆ ನಾನು ಮಾಧ್ಯಮದವರ ಹತ್ರ ಹೇಳುವುದು, ನಾನು ಬೇಸರ ಮಾಡಬೇಡಿ. ನೀವು ಒಬ್ಬೊಬ್ಬರು ಒಂದೊಂದು ರೀತಿ ನಿಮ್ಮ ಕಲ್ಪನೆ ಹಾಗೆ ಮಾತಾಡಬೇಡಿ. ಆಗ ಅಲ್ಲಿ ಸುಖಪಾಲ್ ಪೊಳಲಿ ಹೇಳ್ತಾ ಇದ್ದಾರೆ, ಪಬ್ಲಿಕ್ ಟಿವಿಯವರು, ಇವರು ಪ್ರತಿಭಟನೆ ಮಾಡಲಿಕ್ಕೆ ಅಲ್ಲಿ ಕೂತಿದ್ದಾರೆ. ನಾವು ಯಾವ ಪ್ರತಿಭಟನೆ ಬರುವುದಲ್ಲ. ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡುವುದನ್ನು ಅಲ್ಲಿ ನಿಮ್ಮ ಆ್ಯಂಕರ್ನವರು ಬಾಯಿಗೆ ಬಂದದ್ದು ಒದರ್ತಾರೆ. ಇದು ನಮಗೆ ಅವಶ್ಯಕತೆ ಇಲ್ಲ. ಗೌರವಯುತವಾಗಿ ಇಲ್ಲಿಯ ಕ್ಯಾಮರಾಮನ್ಗಳಿಗೂ ಇಲ್ಲಿಯ ಎಲ್ಲ ಸ್ಟಾಫ್ನವರಿಗೆ ನಾನು ಆ್ಯಸ್ ಎ ಸೋಷಿಯಲ್ ವರ್ಕರ್ ಆಗಿ ತುಂಬ ರೆಸ್ಪೆಕ್ಟ್ ಕೊಡ್ತೇನೆ. ಹಾಗಂತ ನೀವು ಇಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನಿಗೋಸ್ಕರ ನಿಮ್ಮಲ್ಲಿ ಆ್ಯಂಕರಿಂಗ್ ಪಬ್ಲಿಕ್ ಟಿವಿಯವರ ಯಾರು ಕನ್ನಡದವರು ಅವರು ಮಾಡ್ತಾರಂತ ಅವರಿಗೆ ಇದನ್ನೊಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ಮಾಡಿಸಬೇಡಿ ನಮ್ಮನ್ನು. ನಾವು ಕೇವಲ ಇವತ್ತು ಮನವಿಗೆ ಬಂದದ್ದು. ಮನವಿಗೆ ಬರುವಾಗ ನಾವು ಅವರು ಬಿಡೋದಕ್ಕೆ ನಾವು ಸೌಜನ್ಯಯುತವಾಗಿ ತಹಶೀಲ್ದಾರಿಗೆ ಕಾಯಲಿಕ್ಕೆ ಅಲ್ಲಿ ಕೂತದ್ದು. ನಾವು ಪ್ರತಿಭಟನೆ ಮಾಡಲಿಕ್ಕೆ, ಗೆರವು ಮಾಡಲಿಕ್ಕೆ, ಯಾರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳನ ಮಾಡಲಿಕ್ಕೆ ಕೂತದಲ್ಲ. ಅದನ್ನು ಯಾರು ತಿರುಚಿ ಹೇಳ್ಬಾರ್ದು. ನಾನು ಪ್ರತಿಯೊಬ್ಬರು ಈಗ ಸುಖಪಾಲ್ ಅಂತಲೇ ನಾನು ಹೆಸರು ಹೇಳ್ತಾ ಇದ್ದೇನೆ. ಬೇಸರ ಆಗ್ತಾ ಉಂಟು ನಮ್ಮ ಮಂಗಳೂರಿನವರು ಅಂತ ಹೇಳುವಾಗ. ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೀರಿ? ಆಸ್ ಇಟ್ ಈಸ್ ಕೊಡಿ. ಇವತ್ತು ತೋರಿಸಿ ಅಲ್ಲ, ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಗಲಾಟೆ ಮಾಡಿದ್ದೇವಾ, ಯಾವ ರೀತಿ ಕೊಟ್ಟೋದ್ರು, ಇದನ್ನೊಂದು ತೋರಿಸಿ ಸಮಾಜಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರನ್ನು ಇವರು ಹತ್ತಿಕ್ತಾ ಇದ್ದಾರೆ ಅದನ್ನು ತೋರಿಸಿ ಅಲ್ಲ, ಅದನ್ನು ಮಾಡಿ. ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ. ಇನ್ನು ನಮ್ಮನ್ನು ಆ ರೀತಿ ಮಾಡಬೇಡಿ. ನಾಳೆ ನಮಗೂ ನೀವೊಂದು ಸಂವಿಧಾನದ ಅಂಗ, ನೀವು ಅದನ್ನು ತೋರಿಸಿದ ಬಿಟ್ಟು ಇಡೀ ಕತೆ ಕಟ್ಟಿಕೊಂಡು ಮಾತಾಡಬೇಡಿ ಅಂತ ಹೇಳುದು. ಯಾರು ಬೇಸರ ಮಾಡಬೇಡಿ. ನಿಮ್ಮ ಮೇಲೆ ನನಗೆ ಬೇಸರ ಇಲ್ಲ. ಯಾವನ್ನು ಮಾಡ್ತಾ ಇದ್ದೇನೆ ನಾನು ಹೆಸರು ಹೇಳಿದೆ. ಸುಖಪಾಲು ನನಗೆ ಆತ್ಮೀಯ. ಇವತ್ತು ತೋರಿಸಿ ಅಲ್ಲ, ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಗಲಾಟೆ ಮಾಡಿದ್ದೇವಾ, ಯಾವ ರೀತಿ ಕೊಂಡೋದ್ರು, ಇದನ್ನೊಂದು ತೋರಿಸಿ ಸಮಾಜಕ್ಕೆ. ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರನ್ನು ಇವರು ಹತ್ತಿಕ್ತಾ ಇದ್ದಾರೆ ಅದನ್ನು ತೋರಿಸಿ ಅಲ್ಲ, ಅದನ್ನು ಮಾಡಿ. ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ. ಇನ್ನು ನಮ್ಮನ್ನು ಆ ರೀತಿ ಮಾಡಬೇಡಿ. ನಾಳೆ ನಮ್ಮದು ನೀವೊಂದು ಸಂವಿಧಾನದ ಅಂಗ, ನೀವು ಅದನ್ನು ತೋರಿಸಿದ್ರೆ ನಮ್ದು 4 ಗಂಟೆಯಲ್ಲಿ ಮನೆಗೆ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು, ಅವರ್ಸ ಡ್ಯೂಟಿಗೆ ಹೋಗ್ಬೋದಿತ್ತು. ಇಲ್ಲಿ ಸುಮ್ಮನೆ ಕೂತ್ಕೊಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಈಗ ನಾವು ಒಳಗೆ ಹೋಗಿ ಏನು ಮಾತಾಡಿದ್ದೇವೆ? ತಹಶೀಲ್ದಾರ್ ಹತ್ರ ನಾನು ಫೋನ್ ಮಾಡಿ ಹೇಳಿದ್ದು, ಇದು ನಂದು ತಪ್ಪು, ಆದರೂ ನಾನು ಮಾಡಬೇಕು. ಯಾಕೆಂದರೆ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ಎನಿಸಿದೆ. ಹಾಗೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ ಅವ್ರಿಗೆ ಸಹ ನಾನು ಈ ಮೊದಲೇ ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈತ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಹೇಳ್ತಿದ್ದಾರೆ, ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ. ನಾನು ಇವರು ಒಬ್ಬರೇ ಬರಿಗೆ ನನಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ, ಅಥವಾ ಇವರು ಇನ್ಫ್ಲುಯೆನ್ಸ್ ಬೇಕಾ? ನನಗೆ ಅವಶ್ಯಕತೆ ಇಲ್ಲ. ಇವತ್ತು ಬಂದದ್ದು ನಾವು ಮನವಿ ಕೊಡಲಿಕ್ಕೆ. ನಾವು ಗೌರವಯುತವಾಗಿ ಮನವಿ ಕೊಡಲಿಕ್ಕೆ ಬರುವಾಗ ಆ ಗೌರವ ಉಳಿಸಿಕೊಳ್ಬೇಕು. ಒಂದು ಸಾರ್ವಜನಿಕ